ಇಷ್ಟು ದಿನ ಕಂಟೆಂಟ್ ವಿಡಿಯೋಸ್ ಮಾಡಿ ನಿಮ್ ಕಡೆಯಿಂದ ಸಪೋರ್ಟ್ ತಗೊಂಡು ಇಷ್ಟು ದೊಡ್ಡ ಮಟ್ಟದಾಗ ಬೆಳ್ದಿ ನನಗೆ ಅಂತೂ ಇಂತೂ ಇನ್ಸ್ಟಾಗ್ರಾಮ್ ಅಲ್ಲಿ ದುಡ್ಡು ಬಂತು, ಎಷ್ಟು ಬಂತು ಅಂತ ಹೇಳಿ ತೋರಿಸ್ತೀನಿ. ಆ ದುಡ್ಡನ್ನು ತಗೊಂಡು ಇವತ್ತು ನಾನು ಕಾರ್ ತಗೋಬೇಕು ಅಂತ ಹೇಳಿ ಹೋಗ್ತಾ ಇದ್ದೀನಿ. ನಿಮ್ ಪ್ರೀತಿ ಸದಾ ಹಿಂಗೆ ಇರ್ಲಿ ಅಂತ ಹೇಳ್ತೀನಿ. ಯಾಕೆ ಕಾರ್ ತಗೊಂತೀನಿ ಅಂತ ನೀವು ತಿಳ್ಕೊಬೇಕಂದ್ರೆ ಈ ವ್ಲಾಗ್ ನ ಫುಲ್ ನೋಡಿ. ಫೈನಲಿ ದುಡ್ಡು ಬಿಡ್ಸ್ಕೊಂಡ್ ಬಂದಿದ್ದೀವಿ ನೋಡ್ರಿ, ಕೈ ತುಂಬಾ ದುಡ್ಡಿದೆ. ಬಿಡ್ಸಿದ್ದೀನಿ, ಇದರಲ್ಲಿ 80,000 ರೂಪಾಯಿ ದುಡ್ಡಿದೆ. ಇದನ್ನ ತಗೊಂಡು ಹೋಗ್ಬಿಟ್ಟು ಒಂದು ಕಾರ್ ಸೆಕೆಂಡ್ಸ್ ಕಾರ್ ತಗೊಳ್ಳೋಣ ಅಂತ ಹೋಗ್ತಾ ಇದ್ದೀನಿ. ನನ್ನ ಹತ್ರ ಇರೋ ಅಮೌಂಟನ್ನು ತಗೋಬೇಕು ಈಗ. ಅದನ್ನ ತಗೊಂಡು ಕಾರ್ ತಗೊಂಬರೋಣ. ಯಾವುದು ಏನಂತೇಳಿ ನಿಮಗೆ ತೋರಿಸ್ತೀನಿ. ಈ ವ್ಲಾಗ್ ನಾನು ಫುಲ್ ನೋಡಿ. ಈ ದುಡ್ಡು ತಗೊಂಡ್ಬಿಟ್ಟು ಇಲ್ಲಿರೋ ಕಾರ್ಗಳು ಅಷ್ಟು ಖರೀದಿ ಮಾಡ್ಬೋದು ಅಂತ ಇದೇನು ಹಿಂಗ್ ಕಾಣಿಸ್ತಾ ಇತ್ತು, ಹಿಂಗೆ ನಾನು ನೋಡ್ತಾ ಇದ್ದಿದ್ದು ನಾನು ಅನ್ಕೊಳಕ್ ಹೋಗ್ಬಿಡಿ. ಕಾರಿನ ಬೆಲೆಗಳು ಎಷ್ಟಿದೆ ಅಂತ ತಿಳ್ಕೊಬೇಕಾ? ತಡೀರಿ, ಈ ಕಾರ್ಗಳು ಓನರ್ ಒಬ್ರು ಇದ್ದಾರೆ, ಅವ್ರ ಹತ್ರ ಮಾತಾಡೋಣ. ಸರ್, ಈ ಕಾರ್ಗಳ ಬೆಲೆ ಎಷ್ಟು ಸರ್? ಇದೆಲ್ಲ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇದೆ. ಇವನ್ನೆಲ್ಲ ಲೈನ್ ಕುತ್ತುಕ್ ನಿಲ್ಸಿದೀನಿ. ವಾಟರ್ ವಾಶ್ ಹುಡುಗ, ಕಸ ಗುಡ್ಸೋನು, ಪಾತ್ರೆ ತೊಳೆಯೋರು ಎಲ್ಲರೂ ಒಂದೊಂದ್ರಲ್ಲಿ ಅಡ್ಡಾಡ್ತಾರೆ. ಇವೆಲ್ಲ ಕಾರ್ಗಳು ದಿನ ಒಬ್ಬೊಬ್ರು ತಗೊಂಡು ಅಡ್ಡಾಡ್ತಾರೆ. ಅವ್ರು ಯಾರು ಓಡಿಸಿರ್ಲೇಬಾರ್ದು ಅಂತ ಕಾರ್ ಒಂದು ಬೇಕು ನನಗೆ. ಶೋರೂಮ್ ಅಲ್ಲಿ ಇನ್ನೊಂದಿದೆ, ಬನ್ನಿ. ಕಾಸ್ಟ್ಲಿ ಗೊತ್ತಾಯ್ತು. ಅದೆಷ್ಟಾದ್ರೂ ನಾವು ದುಡ್ಡು ನೋಡ್ರಿ, ಇಲ್ಲಿ ಇನ್ಸ್ಟಾಗ್ರಾಮ್ ಬಂದಿರೋ ದುಡ್ಡಿಂದ ನಾವು ಬಂದಿರೋದು. ಎಷ್ಟು ಅಂತ ಹೇಳಿ ಸರ್? ಸರ್, ಇನ್ನೊಂದು ಬಂಡ್ಲಲ್ಲ, ನಾನು ಇನ್ಸ್ಟಾಗ್ರಾಮ್ ಇನ್ನೂ ಫಾಲೋ ಮಾಡ್ತಾರೆ. ಬೇಕಾದ್ರೆ ಅವ್ರಿಗೆ ಕಮೆಂಟ್ ಮಾಡ್ತಾರೆ ನೋಡಿ, ಇನ್ನೂ ಫಾಲೋ ಮಾಡಿ, ಇನ್ನೂ ಈ ದುಡ್ಡನ್ನು ಟ್ರಿಬಲ್ ಮಾಡೋಣ. ಅವ್ರು ಕೊಡ್ತಾರೆ. ಈಗ ಸದ್ಯಕ್ಕೆ ಇಷ್ಟು ದುಡ್ಡು ಪೇಮೆಂಟ್ ಮಾಡ್ಕೊಂಡು ತಗೊಂಡೋಗಿ. ಎಷ್ಟು ಸರ್? ಎಷ್ಟಿದೆ ಆಮೇಲೆ ನಾವು ಲೋನ್ ಮಾಡಿಸ್ಕೊಡ್ತೀವಿ ತಗೊಂಡೋಗಿ. ಫೈನಲಿ ಈ ದುಡ್ಡಲ್ಲಿ ನಾನು ಯಾವ್ದು ಸರ್, ಯಾವ ಕಾರ್? ರೋಲ್ಸ್ ರೈಸ್. ಅದು ನನಗೆ ಸರಿ ಆಗತ್ತಲ್ಲ ಸರ್? ನನಗೊಂದು ರೋಸ್ ರೈಸ್ ಯಾವ್ದು ರೋಲ್ಸ್ ರೈಸ್ ರೋಡು ಆ ಕಾರ್ ತಗೊಂತಾ ಇದೀವಿ ಈಗ ಪ್ರೆಸೆಂಟ್ ಆಗಿ.